ಇವತ್ತು ಬೆಳಗ್ಗೆ ಅದು ಯಾವ್ದೋ ಪೇಪರ್ ಅಲ್ಲೆಲ್ಲ ಬರ್ದಿದ್ರು. ಪಾಪ ಜಮೀರ್ ಹತ್ರ ಮಾತಾಡೋದಿಲ್ಲ, ನಾನು ಹತ್ರ ಮಾತಾಡೋದಿಲ್ಲ, ಕ್ಯಾಬಿನೆಟ್ ಅಲ್ಲಿ ಚರ್ಚೆನೂ ಬರ್ಲಿಲ್ಲ. ನಾನು ಕ್ಯಾಬಿನೆಟ್ ಮುಗಿಸ್ಕೊಂಡು ನಂದೇನೋ ಕುಟುಂಬದ ಕೆಲಸ ಆಯ್ತು, ಅರ್ಜೆಂಟ್ ಅಲ್ಲಿ ಹೊರಟೋದೆ. ಅದು ಬಿಟ್ರೆ ಬೇರೆ ಯಾವ್ದು ಇಲ್ಲ ನನ್ಗೆ. ಆ ವಿಚಾರದಲ್ಲಿ ಯಾವ ಹೈಕಮಾಂಡ್ ಏನ್ ಹೇಳಿರ್ತದೆ, ನಾನು ಚೀಫ್ ಮಿನಿಸ್ಟರ್ ಕೆಲವು ವಿಚಾರ ಮಾತಾಡಿದ್ದು, ಸಿಎಂ ಕೆಲವು ನಿರ್ಧಾರಗಳು ತೆಗೆದುಕೊಂಡಿದ್ದಾರೆ, ಪಕ್ಷ ಕೆಲವು ನಿರ್ಧಾರ ತೆಗೆದುಕೊಂಡಿದೆ. ಇಷ್ಟ ಮುಸ್ಲಿಂ ನಾಯಕರು ಟಾರ್ಗೆಟ್ ಆಗ್ತಾ ಇದ್ದಾರೆ. ನೋ ಮುಸ್ಲಿಂ ಕಾಂಗ್ರೆಸ್ ಪಕ್ಷ ಮುಸ್ಲಿಮ್ಸ್ಗೆ ನಾವು ಸಹಾಯ ಮಾಡಿದಷ್ಟು, ರಕ್ಷಣೆ ಮಾಡಿದಷ್ಟು ಪ್ರತಿ ಒಂದು ಸಂದರ್ಭದಲ್ಲೂ ಕೂಡ ಬೆನ್ನೆಲುಬಾಗಿ ನಿಂತಿರೋದು. ಬೇರೆ ಯಾರು ಹಿಂದೇನೂ ಮಾಡಕ್ಕಾಗಲ್ಲ, ಮುಂದೆ ಅಷ್ಟು ನಾವು ನಿಂತ್ಕೊಂಡು ಅವ್ರಿಗೆ ರಕ್ಷಣೆಗೆ ಅವ್ರನ್ನ ಸಹಾಯ ಮಾಡಿದ್ದೀವಿ. ಒಂದು ಸೀಟ್ ಅವ್ರದಲ್ಲ, ಸೀಟ್ ಅದು ಈ 30 ವರ್ಷ 40 ವರ್ಷದಿಂದ ಶಿವಶೇಖರಪ್ಪ ಕಾಪಾಡ್ಕೊಂಡು ಬಂದ್ರು. ಜನಸಂಖ್ಯೆ ಇತ್ತು, ಕೇಳದ್ ತಪ್ಪಿಲ್ಲ. ಅವರೆಲ್ಲ ಜಮೀರು, ನಜೀರು, ಜಬ್ಬಾರು ಎಲ್ಲ ಒಪ್ಕೊಂಡೇ ಸೀಟ್ ಕೊಟ್ಟಿರೋದು. ಫಲಿತಾಂಶ ಬರಕ್ಕಿಂತ ಮುಂಚೆ ಈ ರೀತಿಯ ನಿರ್ಧಾರಗಳು ಚರ್ಚೆಗಳಾಗ್ತಿದೆ. ಕೆಲವು ರಿಪೋರ್ಟ್ಸ್ ಬಂದಿದೆ, ಆ ಪ್ರಕಾರ ತೀರ್ಮಾನ ಮಾಡಿದ್ದಾರೆ. ನ್ಯಾಯಾಲಯದಲ್ಲಿ ಗೌರವ ಇದೆ, ಆದ್ರೆ ಒಂದು ದೊಡ್ಡ ಒಳಸಂಚು. ಇನ್ನೇನು ಬಿ ರಿಪೋರ್ಟ್ ಫೈಲ್ ಮಾಡುವಂತ ಸಂದರ್ಭದಲ್ಲಿ ಸಿಬಿಐನವ್ರು ತೆಗೆದುಕೊಂಡು ಒಂದು ದೊಡ್ಡ ಕಿರುಕುಳ ನೀಡಿ ಈ ಪ್ರಕಟ, ಯಾಕೆಂದ್ರೆ ಟ್ರಯಲ್ ಎಲ್ಲ ನಾವು ನೋಡಿದ್ದೇವೆ. ಸೊ ಒಳಸಂಚಿನಲ್ಲಿ ಇವತ್ತು ವಿನಯ್ ಕುಲಕರ್ಣಿನ ತಿಳಿಸಿದ್ದಾರೆ. ಇನ್ನ ಬೇಕಾದಷ್ಟು ಅವಕಾಶ ಇದೆ. ನಾನು ಚರ್ಚೆ ಮಾಡಿದ್ದೇನೆ ಅವ್ರ ಜೊತೆ, ಕುಟುಂಬದಲ್ಲಿ ಕೇಳಿದ್ದೇನೆ. ಅವ್ರು ನಂಬಿರೋಂಥ ದೇವ್ರ ಮೇಲೆ ಎಲ್ಲ ಕೂಡ ನನ್ನ ಹತ್ರ ಸತ್ಯ ಮಾಡಿದ್ದಾರೆ, ನಾನು ತಪ್ಪು ಮಾಡಿಲ್ಲ ಅಂತ. ಇವತ್ತು ಕೂಡ ನನಗೆ ಅವ್ರ ಮೇಲೆ ನಂಬಿಕೆ ಇದೆ. ಶಿಕ್ಷೆಗೆ ಗೌರವ ಕೊಡಬೇಕು, ಅದು ಬೇರೆ ವಿಚಾರ. ಆದರೆ ನನಗಂತೂ ಅವರು ತಪ್ಪು ಮಾಡಿದ್ದ. ಮೇಲ್ಮನೆಗೆ ಅವಕಾಶ ಇದೆ, ಇನ್ನು 30 ದಿನ ಅವಕಾಶ ಇದೆ, ಅವರು ಮಾಡ್ತಾರೆ. ನಾನು ಆ ಕುಟುಂಬದ ಜೊತೆ, ನಮ್ಮ ಪಕ್ಷದ ಶಾಸಕರ ಜೊತೆ ನಾನು ಮಾನಸಿಕವಾಗಿ ಎಲ್ಲ ಥರದ ಶಕ್ತಿಯನ್ನು ತುಂಬುವಂಥ ಕೆಲಸ ಮಾಡ್ತೇವೆ. ಸೊ ಅದರಿಂದ ಯಾರು ಕಾರ್ಯಕರ್ತರಿಗೆ ನಾನು ಕೇಳ್ಕೊಳ್ಳೋದು, ಯಾರು ಧೈರ್ಯ ಕಳ್ಕೊಳ್ಳೋದು ಬೇಡ. ನ್ಯಾಯಾಲಯಕ್ಕೆ ಯಾವ್ದಾದ್ರು ನ್ಯಾಯಕ್ಕೆ ಸತ್ಯ ಸಿಗ್ತದೆ. ನನಗೇನಾಯಿತು, ನಾನು ಬೇಕಾದಷ್ಟು ತೊಂದರೆ ನನಗೂ ಸಂಚಿನ ಮೇಲೆ ಅನುಭವಿಸಿದೆ. ಕೊನೆಗೆ ಸುಪ್ರೀಂ ಕೋರ್ಟಲ್ಲಿ ನನಗೆ ನ್ಯಾಯ ಸಿಕ್ತು ಇಡೀ ಕೇಸ್ನಲ್ಲಿ. ಹಂಗೆ ಮೇಲ್ಮನೆ ಕೋರ್ಟ್ಗಳಿದೆ, ಮೇಲ್ಮನೆ ಕೋರ್ಟಲ್ಲಿ ನ್ಯಾಯ ಸಿಗ್ತದೆ ಅನ್ನೋ ಒಂದು ವಿಶ್ವಾಸ ನನಗಿದೆ. ಸರ್, ಒಳಸಂಚು ಅಂತ ಅಂದ್ರೆ ಯಾರ ಕೈವಾಡಗಳಿರ್ಬೋದು ಎಲ್ಲ ಟೈಮ್ ಬಂದು ಹೇಳ್ತೀನಿ. ಸಿಬಿಐಗೆ ಹಾಕುವಂತ ಸಂದರ್ಭ ಏನಿತ್ತು, ಸಿಬಿಐ ಕೊಡುವಂತ ಸಂದರ್ಭ ಏನಿತ್ತು, ಸಿಬಿಐ ಕೊಡಿಸ್ತೀನಿ ಅಂತ ಹೇಳುವಂತ ಸಂದರ್ಭ ಇತ್ತು. ಈಗ ಯಡಿಯೂರಪ್ಪನವ್ರು ಹೇಳ್ತಾ ಇದಾರಲ್ಲ, ನಾನು ಅವತ್ತೇ ಹೇಳಿದ್ದೆ ಅಂತ. ಮುಂಚಿತವಾಗಿ ಹೆಂಗೆ ಮಾಡೋದಿತ್ತು. ಸೊ ರಾಜಕೀಯವಾಗಿ ಅವನ ಶಕ್ತಿಯಾಗಿ ಉತ್ತರ ಕರ್ನಾಟಕದಲ್ಲಿ ಒಬ್ಬ ದೊಡ್ಡ ಶಕ್ತಿಯಾಗಿ ಬೆಳೀತಾರೆ ಅಂತ ಹೇಳಿ ಬಿಜೆಪಿಯವ್ರು ಮಾಡಿದಂಥ ಒಳಸಂಚಿಗೆ ಇವತ್ತು ಪಾಪ ಆತನಿಗೆ ತೊಂದರೆ ಆಗಿದೆ. ಇರಲಿ, ಆತ ಧೈರ್ಯ ಕಳ್ಕೊಳ್ಳೋಂಥ ಪರಿಸ್ಥಿತಿ ಇಲ್ಲ. ಇದು ರಾಜಕಾರಣದಲ್ಲಿ ಇವೆಲ್ಲ ಹೋರಾಟ ಮಾಡಲೇಬೇಕು, ಹೋರಾಟ ಮಾಡ್ತಾರೆ. ಸರ್, ಹಿರಿಯ ಶಾಸಕರು ದೆಹಲಿಗೆ ಬಂದಿದ್ರು, ಅವರ ಒತ್ತಾಯ ಮಾಡ್ತಿದ್ರು ಏನಿಲ್ಲ, ಅದೆಲ್ಲ ಅವ್ರಿಗೆ ಬಿಟ್ಟಿದ್ದು ಪಾಪ ಅವರೆಲ್ಲ. ಬಟ್ ಯಾವ್ದೋ ತಂಡ ಅಂತ ಹೇಳ್ತಿರಲ್ಲ, ಯಾವ ತಂಡನೂ ಇದಿಲ್ಲ. ಸಿದ್ದರಾಮಯ್ಯ ತಂಡನೂ ಇಲ್ಲ, DK ಶಿವಕುಮಾರ್ ತಂಡನೂ ಇಲ್ಲ. ಸಿದ್ದರಾಮಯ್ಯನವ್ರು ಹೇಳಿ ನನ್ನ ತಂಡ ಇದು ಅಂತ, ಆಗ ಒಪ್ಕೋಬಹುದು. ಸಿದ್ದರಾಮಯ್ಯನವ್ರು ಹೇಳ್ತಾ ಇಲ್ಲ, ನಾನು ಹೇಳ್ತಾ ಇಲ್ಲ. ಸಿದ್ದರಾಮಯ್ಯನವ್ರು ಮುಂಚಿತವಾಗಿ ಜಯಚಂದ್ರ ಬಂದಿದ್ರಪ್ಪ, ಸಿದ್ದರಾಮಯ್ಯ ತಂಡ ಅಂತ ಹೇಳಕ್ಕಾಯ್ತಿದೆ. 78ರಲ್ಲಿ ML ಆಗಿದ್ರು. ಅವರೇನು ಪುನರ್ರಚನೆಗೆ ದೆಹಲಿ ಹಂತಕ್ಕೆ ಬರುವಂತಹ ಪರಿಸ್ಥಿತಿ ಮುಖ್ಯಮಂತ್ರಿಗಳು, ಚೀಫ್ ಮಿನಿಸ್ಟರ್ ಅದಕ್ಕೆ ಉತ್ತರ ಕೊಡ್ತಾರೆ.